ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅರ್ಬನ್ ಕನ್ನಡ ಡೈರೀಸ್ ಚಾನಲ್. ನಾವು ಮತ್ತೆ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ ಮಂಗಳೂರಲ್ಲಿ. ತಿಂಡಿ ತಿನ್ನೋಕ್ಕೆ ಅಂತ ಬಂದರೆ ನಾವು ಶುದ್ಧ ಸಸ್ಯಾಹಾರಿ ಅಂತ ಬೋರ್ಡ್ ಇದೆ, ಆದರೆ ಕಾಣಿಸ್ತಾ ಇರೋದು ಬೇಕ್ರಿಯಲ್ಲಿ ಮೋಸ್ಟ್ಲಿ ಹಿಂದೆ ಹೋದರೆ ಎಲ್ಲೋ ಸಿಗುತ್ತೆ. ನಾನು ನನ್ನ ಮಗನಿಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ಕೊಂತೆ ಅಪ್ಪ ಒದಾಡ್ತಾ ಇದ್ದೇನೆ, ಅದು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸಸ್ಯಾಹಾರಿ ಹೋಟ್ಲು ಆರ್ಯವಾ ಇಲ್ಲಿ ಅದು ಬೇಕ್ರಿ ಪಕ್ಕ ಇದೆ. ಬೇಕ್ರಿ ಅವರದೇ ಹೋಟೆಲ್. ಇಲ್ಲಿ ಸಸ್ಯಾಹಾರಿ ಫುಡ್ ಸಿಗುತ್ತೆ. ಬೆಳಿಗ್ಗೆ ಏನು ಸಿಗುತ್ತೋ ದೋಸೆ ಇಡ್ಲಿ ತಿಂತೀವಿ, ತೋರಿಸ್ತೀವಿ ಏನು ತಿಂತೀವಿ ಅಂತ. ಅದ್ರ ನೆಕ್ಸ್ಟು ಮುಂದೋಗೋಣ. ಮಧ್ಯಾಹ್ನ ಒಳಗಡೆ ಬೇರೆ ಬೇರೆ ಫುಡ್ ಎಕ್ಸ್ಪೋಗೋಣ. ಬನ್ನಿ ಹೊರಗಡೆ ಹೋಗೋಣ. ಗೆಳೆಯರೆ, ಅಲ್ಲಿ ಬೇಕ್ರಿ ಮಧ್ಯದಲ್ಲಿ ವೆಜ್ ಅಂತ ಹೋದ್ವಿ. ಅಲ್ಲಿ ಯಾಕೋ ಇವನಿಗೆ ನನ್ನ ಬಾಮೈನಿಗೆ ಇಷ್ಟ ಆಗಲಿಲ್ಲ. ನಮ್ಮ ಬ್ರದರು ಆಚೆ ನಿಂತಿದ್ರು, ಅವ್ರಿಗೂ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಒಟ್ಟು ನನಗೆ ತುಂಬ ಹೊಟ್ಟೆ ಹಸ್ತಾ ಇತ್ತು. ಯಾಕೋ ಯಾರೂ ಕೊಡಿಸಿಲ್ಲ ತಿಂಡಿನ. ಅಲ್ಲಿಂದ ಓಡಿ ಬಂದು ಇಲ್ಲಿ ಉಡುಪಿ ಕಡೆ ಬಂದಿದ್ದೀವಿ. ಇಲ್ಲಿ ಏನು ಸಿಗುತ್ತೋ ನೋಡೋಣ. ನೆಕ್ಸ್ಟು ಇಲ್ಲಿ ಚೆನ್ನಾಗಿ ಊಟ ಇದ್ದರೆ ತಿಂದ್ಬಿಟ್ಟು ನೆಮ್ಮದಿ ಹೋಗಿ ರೂಮ್ ಮಾಡ್ಕೊಬಿಡ್ತೀವಿ. ಬೇಗ ಬಿಸಿಲು ಉರಿತಾ ಇದೆ. ಮೈಸೂರಲ್ಲಿ ಚಳಿ. ಅಲ್ಲಿಂದ ತಪ್ಸ್ಕೊಂಬಂದು ಮಂಗಳೂರಿಗೆ ಬಂದಿದ್ದೀವಿ. ಮಂಗಳೂರಲ್ಲಿ ಫುಲ್ಲು ಶಾಖೆ. ಮತ್ತು ಊಟ ಸಿಗ್ತಾಯಿಲ್ಲ. ಆದರೆ ಸ್ವಾಮಿ ಕೊರ್ಗಂಜಿಂದ ಒಳ್ಳೆ ದರ್ಶನ ಆಯಿತು, ಮುಗಿಸ್ಕೊಂಬಂದಿದ್ದೀವಿ. ಬನ್ನಿ ಒಳಗಡೆ ಉಡುಪಿ ಕೆಸೆಗೆ ಹೋಗೋಣ, ಒಳ್ಳೆ ಊಟ ಮಾಡೋಣ. ಬಂದು ಉಡುಪಿ ಹೋಗೋ ಒಳಗೆ ಗೊತ್ತಾಗ್ತಾ ಇದೆ. ಯಾರು ಬಂದು ಆರ್ಡರ್ ಕೇಳ್ತಾ ಇಲ್ಲ, ಕರಗತಿ ನೋಡ್ತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ತಿಂಡಿ ಬಂದು ಹೇಳ್ತೀನಿ. ಊಟ ಹೇಳಿದ್ವಿ, ಇನ್ನೂ 10 ನಿಮಿಷ ಆಯಿತು. ಇವನಿಗೂ ಹೊಟ್ಟೆ ಹಚ್ಚುತ್ತಾ ಇದೆ. ಇವನಿಗೆ ಅವನಿಗೂ ಹೊಟ್ಟೆ ಹಚ್ಚುತ್ತಾ ಇದೆ. ಬೆಳಗ್ಗಿನ ಜಾವ 3 ಗಂಟೆಗೆ ಬಿಟ್ಟಿರೋದು ಮೈಸೂರು. ಮಂಗಳೂರು ಮೇಲಿದೆ ಸುತ್ತಾಡ್ತಾನೆ. ಮಂಗಳೂರು ಏನು ಮಾಡೋಕ್ಕಾಗಲ್ಲ, ಕಾಯ್ಬೇಕಂದ್ರೆ ಇದೇನ ಮಾಡೋಣ. ನಮ್ಮ ಅಪ್ಪನ ಬಂದಿಲ್ಲ ಅಂತಾರೋ, ನಮ್ಮ ಅಪ್ಪನ ಅನ್ನೋದು ಇಲ್ಲಿ 2 ಪ್ಲೇಟು ಬಂದ್ಕೊಂಡಿದೆ. ನನ್ಗಾಯ್ತು, ಅದು ಬಾಮೈನಿಗಾಯ್ತು. ನಾವು ಹೇಳಿದ್ರು ಮೈಸೂರವರಲ್ವಾ, ಇಡ್ಲಿ ತಿಪ್ಪು ಜೊತೆಗೆ ಚಟ್ನಿ. 20 ನಿಮಿಷ ಆಯಿತು. ಊಟ ಬಂತು. ಈಗ ನಮ್ಮ ಅಪ್ಪಂಗೆ ಊಟ ಮೊದಲು ಎಲ್ಲೋ ಏನೋ ಮಾಡ್ತಾರೆ. ನೆಕ್ಸ್ಟ್ ಬಂತು ನೋಡಿ, ಇಲ್ಲಿ ನಮ್ಮದು ಸಾಂಬಾರು ಆ್ಯಂಡ್ ಇಡ್ಲಿ ಫೈನಲಿ ಅದರ ತಟ್ಟಿಗೆ ಪೂರಿ ಬಂದಿದೆ. ಏನೋ ಮಾಡ್ತಾನೆ ಹಾಕೊಂಡು ಲೈವ್ ರೆಕಾರ್ಡ್ ಮಾಡ್ತಿದ್ದೀನೋ. ಆ ಥರ ಮಾತಾಡಿದ್ರೆ ಏನು ಬೇಕೆಲ್ಲ ಮಾಡೋದು. ನನಗೆ ಇಡ್ಲಿ ಬಂತು, ನಿನಗೆ ಮನ್ಸು ಬಂತು, ದೋಸೆ ಬಂತು. ಫೈನಲಿ ಅದು 30 ಮಿನಿಟ್ಸ್ ನನಗೆ ಅದು ಮಟನ್ ಇದೆ. ತಿಂತೀವಿ. ನಾವೆಲ್ಲ ತಿಂತಿರ್ವಿ. ಕ್ಲಾರಿಟಿ ನೋಡಿ, ಸಮಾಧಾನ ಕೊಡೋದು ಯಾವುದರ ಸಮಾಧಾನ ಅಂತ. ಹೀರೋಷ್ಟು ಊಟ ಆದ್ಮೇಲೆ ರೂಮ್ ಹೋಗ್ತೀವಿ, ಸ್ನಾನ ಮಾಡ್ಬಿಟ್ಟು ಬೀಚ್ ಹೋಗ್ತೀವಿ. ಐಸ್ ಕ್ರೀಮ್ ತೋರಿಸ್ತಾನೆ ಹಿಂದ್ಗಡೆ. ಐಸ್ ಕ್ರೀಮ್ ಫ್ರಿಜ್ ಇದೆ. ಅಲ್ಲ, ಅಲ್ಲಿ ನಾವು ನೀರು ಹಿಡಿತೀವಿ. ಆಮೇಲೆ ಕ್ರ್ಯಾಬ್ ಹಿಡಿತೀವಿ. ಏನೋ ಹಿಡಿತೀವಿ.